ಕನ್ನಡ ಬ್ಲಾಗ್ಸ್. ಹಾಯ್ ಹೇಳು ಮಗನೆ, ಹಾಯ್ ಹೇಳು, ಹಾಯ್ ಹೇಳು, ಹಾಯ್ ಹೇಳು, ಹಾಯ್ ಹೇಳು. ನೋಡಿ ಪಾಪು ಹೇಗೆ ರೆಡಿ ಆಗಿದ್ದಾನೆ. ನಾನು ಸಿಂಪಲಾಗಿ ಒಂದು ಕುರ್ತಿ ಹಾಕೊಂಡು ರೆಡಿ ಆಗಿದ್ದೀನಿ. ಸೊ ಎಲ್ಲ ಹೋಗ್ತಾ ಇದ್ದೀನಿ ಏನು ಅಂತ ಸ್ಟೇ ಟ್ಯೂನ್, ಕಂಪ್ಲೀಟ್ ವಿಡಿಯೋ ಮಾಡ್ತೀನಿ. ಇವತ್ತು ಮಂಡೇ, ಸೊ ಮಮ್ಮಿ ಮನೇಲಿದ್ದೀನಿ. ಸೊ ಮಮ್ಮಿ ಮನೆಯಿಂದ ಎಲ್ಲಿ ಹೋಗ್ತಾ ಇದ್ದೀನಿ ಏನು ಎತ್ತ ಎಲ್ಲ ಕಂಪ್ಲೀಟಾಗಿ ವ್ಲಾಗ್ ಮಾಡಿ ಹಾಕ್ತೀನಿ. ಸೊ ಎಲ್ಲ ಹೋಗ್ತಾ ಇದ್ದೀವಿ ಮಗನೆ, ಎಲ್ಲ ಹೋಗ್ತಾ ಇದ್ದೀವಿ. ಡ್ರ್ ತೋರಿಸು, ಡ್ರ್ ಮಾಡು. ಹಾಯ್ ಹೇಳು, ಹಾಯ್ ಹೇಳ್ಬಿಡು. ಆಯ್ತು, ನನ್ನ ವ್ಯೂವರ್ಸ್ಗೆ ಹಾಯ್ ಹೇಳ್ಬಿಡು. ಹಾಯ್, ಎಸ್ ಪಪ್ಪಿ. ಥ್ಯಾಂಕ್ ಯು, ಥ್ಯಾಂಕ್ ಯು. ಮಮ್ಮಿನ ವೆರಿ ಬ್ಯಾಡ್ ಬಾಯ್ ಅಂತಾರೆ ಎಲ್ಲರೂ ನಿನ್ನ. ಬೌ ಹೆಂಗ್ ಮಾಡೋದಮ್ಮ, ಬೌ ಹೆಂಗ್ ಮಾಡೋದಮ್ಮ, ಬೌ ಹೆಂಗ್ ಮಾಡೋದು ತೋರ್ಸೋದಕ್ಕೆ. ಡಾಗ್ ಹೆಂಗ್ ಬೊಗಳೋದು. ಅಂಬ ಅಂಬ ಅಂಬಾ. ಕಾಗೆ ಕಾಗೆ ಕಾಕ ಕಾಕ. ಹಾಯ್ ಹೇಳ್ತೀನಿ ಅಕ್ಕ, ನೋಡ ಹಾಯ್ ಹೇಳ್ತೀನಿ. ಹರ್ಷಿತಾ ಹಾಯ್. ಹಾಯ್ ಅಕ್ಕ. ಹಾಯ್ ಫ್ರೆಂಡ್ಸ್, ನೋಡ್ತಾ ಇದ್ದೀರಲ್ಲ, ಎಸ್ ನಾನು ಇವತ್ತು ಟ್ರಾವೆಲಿಂಗ್ ವ್ಲಾಗ್ ಆಗ್ತಾ ಇದ್ದೀನಿ. ಹೋಪ್ ನಿಮ್ಗೆಲ್ಲರಿಗೂ ಇಷ್ಟ ಆಗುತ್ತೆ. ಪ್ಲೀಸ್ ವಿಡಿಯೋ ನೋಡೋಕ್ಕೆ ಮುಂಚೆನೇ ಕೇಳ್ಕೊತಾ ಇದ್ದೀನಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕಂಪ್ಲೀಟಾಗಿ ವ್ಲಾಗ್ನ ವಾಚ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ನಾನು ಸಂಡೇ ಲೈಕ್ ಸ್ಯಾಟರ್ಡೇ ಈವ್ನಿಂಗ್ ಅರೌಂಡ್ 7 o'clock ಮಮ್ಮಿ ಮನೆ ರೀಚ್ ಆದಮೇಲೆ ಸಂಡೇ ನಾನು ಅಲ್ಲೇ ಉಳ್ಕೊಳ್ಳಂಗೆ ಆಯಿತು. ಬಿಕಾಸ್ ಆಫ್ ಪಾಪು, ನಾನು ಸಂಡೇ ವಾಪಸ್ ಹೋಗ್ತಾ ಇದ್ದೆ ಅತ್ತೆ ಮನೆಗೆ ಯಾವಾಗಲೂ. ಸೊ ಅಂದರೆ ಹಸ್ಬೆಂಡ್ ಮನೆಗೆ. ನಾನು ಏನು ಮಾಡಿದೆ, ಅವತ್ತು ಪಾಪು ಮಲ್ಕೊಂಡಿದ್ದ, ಎದ್ದೋಳಿಲ್ಲ. ಸೊ ಅವನ ಜೊತೆನೇ ಅಲ್ಲೇ ಸ್ಟೇ ಮಾಡಿದೆ. ಸೊ ಇನ್ನೇನು ಮಂಡೇ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಹೊರಡಬೇಕು ಅಂತ ಇದ್ದೆ. ಸೊ ಆವಾಗ ಹರ್ಷಿತಾ ಕಾಲ್ ಮಾಡಿತ್ತು. ನಾನು ಹರ್ಷಿತಾಗೆ ಹೇಳಿದ್ದೆ ಬಿಫೋರ್ ಕೂಡ, ಬಟ್ ಅವರು ಕೊಡೈಕೆನಲ್ಗೂ ಎಲ್ಲೋ ಸಂಡೇ ಅಂದರೆ ವಿಜಿ ಮಾಮ ಅವರು ಫ್ರೆಂಡ್ಸ್ ಜೊತೆ ಹೋಗಿದ್ರು. ಸೊ ಅವ್ರು ಬರೋಕ್ಕಾಗಲಿಲ್ಲ, ಅದಕ್ಕೋಸ್ಕರ ಬರಲಿಲ್ಲ ಸಂಡೇ. ಸರಿ ಅಂತ ಹೇಳಿಬಿಟ್ಟು ನಾನು ಅಂದ್ಕೊಂಡೆ ಹೋಗೋಕ್ಕಾಗಲ್ವೇನೋ. ನಾನು ಮ್ಯೂಸಿಯಮ್ ಮತ್ತು ಏನು ಅಂದ್ಕೊಂಡೆ, ಮತ್ತು ಟೋಟಲ್ ಮಾಲ್ ಅಂತ ನಮ್ಮ ಮನೆ ಹತ್ರ ಇದೆ, ಅಲ್ಲಿ ಹೋಗೋಣ, ಸ್ವಲ್ಪ ವೀಡಿಯೋಸ್ ಎಲ್ಲ ಮಾಡೋಣ, ನ್ಯೂ ವ್ಲಾಗ್ನ ಹಾಕೋಣ. ತುಂಬ ದಿವಸ ಆಗೋಗಿದೆ, ವ್ಲಾಗ್ ಮಾಡೋಕ್ಕೂ ಮೂಡಿಲ್ಲ ಮತ್ತು ಮೈಂಡ್ಸೆಟ್ ಕೂಡ ಇಲ್ಲ. ಏನೋ ಅಂತಾರಲ್ವ, ಆ ಥರ ಆಗಿದೆ. ಲೈಫೇ ಬೋರ್ ಆ ಥರ ಅನಿಸ್ತಿತ್ತು. ಆ ಥರ ಇರೋ ಕಾರಣದಿಂದ ನಾನು ಏನು ಡೈಲಿ ವ್ಲಾಗ್ ಮಾಡೋ ಕೆಲಸನೇ ತೋರಿಸ್ಕೊಂಡು ಏನಂತ ಹೇಳೋದು ಗೊತ್ತಾಗಲಿಲ್ಲ. ಅದಕ್ಕೋಸ್ಕರ ಡಿಫ್ರೆಂಟ್ ವ್ಲಾಗ್ಸು ಅಂದರೆ ನಿಮಗೂ ಕೂಡ ಇಂಟ್ರೆಸ್ಟ್ ಇರಲ್ಲ. ನಾನು ನೋಡಿದ್ದೀನಿ ಡೈಲಿ ವ್ಲಾಗ್ಸ್ ಹಾಕುವಾಗ ಜಾಸ್ತಿ ಏನು ವ್ಯೂಸ್ ಆಗಲ್ಲ. ಅದೇನಾದರೂ ಲೈಕ್ ನಾನು ಎಲ್ಲಾದರೂ ಹೋದಾಗ ದೇವಸ್ಥಾನ ಇಲ್ಲ ಅದ್ರ ಬಗ್ಗೆ ಹೇಳಿದಾಗ ತುಂಬ ನೀವು ಇಂಟ್ರೆಸ್ಟಾಗಿ ನೋಡ್ತೀರಾ. ಮತ್ತು ಅದಕ್ಕೋಸ್ಕರ ಅಂದ್ಕೊಂಡೆ ನೋಡೋಣ, ಎಲ್ಲಾದರೂ ಆಚೆ ಹೋಗೋಕ್ಕೆ ಪ್ರಯತ್ನ ಪಡೋಣ, ನಿಯರ್ ಬೈ ಪ್ಲೇಸಸ್ನ ತೋರಿಸೋಣ. ಸೊ ಎಷ್ಟೆಷ್ಟು ಬಜೆಟ್ ಆಗುತ್ತೆ, ಯಾವ ಥರ ಲೈಕ್ ಮಕ್ಕಳು ಇರೋರು ಮಕ್ಕಳನ್ನ ಕೂಡ ಕರ್ಕೊಂಡೋಗಿ ಎಂಜಾಯ್ ಮಾಡ್ಬೋದು ಅಂತ ಅಂದ್ಕೊಂಡು ನಾನು ಹರ್ಷಿತಾಗೆ ಹೇಳಿದೆ. ಬಟ್ ಆ ಪ್ಲ್ಯಾನ್ ಕ್ಯಾನ್ಸಲ್ ಆಯಿತು. ಸೊ ಅರೌಂಡ್ 1 o'clock ಹಂಗೆ ನನಗೆ ಕಾಲ್ ಮಾಡಿ ಈ ಥರ ಮೈಸೂರಿಗೆ ಹೋಗ್ತಾ ಇದ್ದೀವಿ, ಜಾಯ್ನ್ ಆಗ್ತೀಯಾ ಅಂತ ಕೇಳಿದರು. ಯಾಕಂದರೆ ನಾನೇ ಪ್ರೀವಿಯಸ್ಸಾಗಿ ಹೇಳಿದ್ದೆ, ಎಲ್ಲಾದರೂ ಹೋದಾಗ ನನಗೂ ಕರೀರಿ, ನನಗೆ ವ್ಲಾಗ್ ಮಾಡಬೇಕು. ಎಷ್ಟೊಂದು ಅಂದರೆ ಎಲ್ಲರೂ ಇವಾಗ ಬೇರೆ ಅವರೆಲ್ಲ ಮಾಡ್ತಿರ್ತಾರೆ, ಎಷ್ಟು ಬೇಗ ಲೈಕ್ ಸಬ್ಸ್ಕ್ರೈಬರ್ಸ್ ವ್ಯೂಸ್ ಎಲ್ಲ ಆಗ್ತದೆ. ನಾನು ಏನೋ ರಾಂಗ್ ಮಾಡ್ತಾಯಿದ್ದೀನಿ, ಏನೋ ತಪ್ಪು ಮಾಡ್ತಾಯಿದ್ದೀನಿ, ನಾನು ಒಳ್ಳೆ ಯೂಟ್ಯೂಬರ್ ಆಗಬೇಕು ಅನ್ನೋ ಒಂದು ಇಂಟೆನ್ಷನಲ್ಲಿ. ಸೊ ನೀವೆಲ್ಲಾದರೂ ಹೋದಾಗ ನನ್ನನ್ನು ಕರೀರಿ, ನಾನು ಬರ್ತೀನಿ ಅಂತ ಹೇಳಿದ್ದೆ. ಸೊ ಈ ಥರ ಹೇಳಿದ್ರು, ಈ ಥರ ಸಡನ್ನಾಗಿದೆ, ಇಮಿಡಿಯೇಟಾಗಿ ರೆಡಿಯಾಗಿ ಬರೋಂಗಿದ್ರೆ ಇನ್ 1 hour ನಾವು ಆ ಕಡೆಯಿಂದ ಬರ್ತೀವಿ ಅಂತ ಹೇಳಿದ್ರು. ಓಕೆ ಸರಿ, ಯಾಕೆ ಮಿಸ್ ಮಾಡ್ಕೊಳ್ಳೋದು, ಅಟ್ಲೀಸ್ಟ್ ಒಂದು ವ್ಲಾಗ್ ಸಿಗುತ್ತೆ ನನಗೆ ಅಂತ ಹೇಳಿಬಿಟ್ಟು ರೆಡಿ ಆಗಿ ನಾನು ಪಾಪು ಜಾಯ್ನ್ ಆದ್ರಿ ಅವ್ರ ಜೊತೆ. ಇಲ್ಲಿಂದ ನಾವು ಹೋಗ್ತಾ ಇರೋದು ಮೈಸೂರು ಚಾಮುಂಡೇಶ್ವರಿ ಟೆಂಪಲ್ಗೆ. ಎಸ್, ನಾನು ತುಂಬ ವರ್ಷಗಳೇ ಆಗಿದೆ ಆ ಪ್ಲೇಸ್ಗೆ ಹೋಗಿ. ಅಂದರೆ ಚಿಕ್ಕ ವಯಸ್ಸಲ್ಲಿ ಹೋಗಿದ್ದೀನಿ, ಸ್ಕೂಲ್ ಡೇಸಲ್ಲಿ ಹೋಗಿದ್ದೀನಿ, ಪ್ರಾಬಬ್ಲಿ ಕಾಲೇಜ್ ಟೈಮಲ್ಲಿ ಹೋಗಿದ್ದೀನಿ ಅಷ್ಟೇ. ಅದಾದಮೇಲೆ ನಾನು ಹೋಗೇ ಇಲ್ಲ. ಸೊ ಚಾಮುಂಡೇಶ್ವರಿ ಟೆಂಪಲ್ಗೆ ಹೋಗೋಣ ಅಂತ
ಹೋಗ್ತಾ ಇರೋದು. ಇದು ಆನ್ ದ ವೇ ಸಿಗ್ತಾ ಇದೆ, ಇನ್ನು ಕನ್ಸ್ಟ್ರಕ್ಷನ್ ನಡೀತಾನೆ ಇದೆ. ಬಸವಣ್ಣ ಅವ್ರದ್ದು ಅನಿಸುತ್ತೆ ಸ್ಟ್ಯಾಚು. ನಿಮ್ಮ ಕಡೆಯಿಂದ ಅದೇನಾ ಇಲ್ಲ ಬೇರೆನಾ ಏನು ಅಂತ ನೀವು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆಲ್ಮೋಸ್ಟ್ ಆಲ್ ತುಂಬ ಜನ ಬ್ಯಾಂಗ್ಳೂರ್ ಟು ಮೈಸೂರು ಹೈವೇಯಲ್ಲಿ ಓಡಾಡ್ತಾನೆ ಇರ್ತೀರ. ಅದಂತೂ ಇವಾಗ ಸಿಕ್ಕಾಪಟ್ಟೆ ಈಸಿ ಆಗಿಬಿಡಿದೆ. ಅಷ್ಟೊಂದು ಈಸಿ ವೇ ಮಾಡಿಕೊಂಡು ಫಸ್ಟೆಲ್ಲ ಸ್ವಲ್ಪ ಇಶ್ಯೂಸ್ ಇತ್ತು ರೋಡು ಟ್ರಾವೆಲಿಂಗ್ ಎಲ್ಲ. ಇವಾಗ ಸಿಕ್ಕಾಪಟ್ಟೆ ಸಖತ್ತಾಗಿದೆ ಹೈವೇ ಆಗಿಬಿಟ್ಟು. ಸೊ ನಮಗೂ ಖುಷಿ ಆಯಿತು. ಮತ್ತು ವ್ಯೂ ಅಂತೂ ಹೆಂಗಿತ್ತು ಅಂದರೆ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ದೀನಿ ನಾನು. ಕ್ಲೌಡ್ಸ್ಗಳಾಗಲಿ ಮತ್ತು ಈ ಕಡೆ ಗ್ರೀನರಿ ತುಂಬ ಒಣಗೋಗಿದ್ದಂಗೆ ಅನಿಸ್ತಾ ಇತ್ತು ಲಾಸ್ಟ್ ಟೈಮ್ ಎಲ್ಲ ಹೋದಾಗ. ಬಟ್ ಈ ಸಲ ಸ್ವಲ್ಪ ಪರವಾಗಿಲ್ಲ, ಆದರೂ ತೆಂಗಿನಕಾಯಿ ಮರ ಎಲ್ಲ ಒಣಗಿದೆ. ಅದನ್ನು ನೋಡಿ ಸಿಕ್ಕಾಪಟ್ಟೆ ಬೇಜಾರಾಯಿತು. ಯಾವಾಗಲೂ ಹಸ್ರಾಗಿರೋದು, ಈ ಸಲ ಬಿಸಿಲು ಬಂದು ಆ ಥರ ಆಗಿದೆ. ಬಟ್ ಥ್ಯಾಂಕ್ ಗಾಡ್ ಮಳೆ ಬರ್ತಿದೆ ಅಂತ ಗೊತ್ತಿದೆ. ಇವಾಗ ನೋಡೋಣ, ಆದಷ್ಟು ಬೇಗ ಎಲ್ಲ ಕಡೆ ಚಿಗುರು ಹಸಿರು ಹಾಗೆ ಆಗುತ್ತೆ. ಕಮಿಂಗ್ ಬ್ಯಾಕ್ ಟು ವ್ಲಾಗ್, ನನ್ನ ಮಗ ಅಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಿದ್ದಾನೆ. ಆಫ್ಟರ್ ವೆರಿ ಲಾಂಗ್ ಟೈಮ್, ಅಂದರೆ ತುಂಬ ದಿವಸಗಳ ನಂತರ, ಅಂದರೆ ಮಮ್ಮಿದು ಹುಷಾರಿಲ್ಲದೆ ಇರೋದು, ಫ್ಯಾಮಿಲಿ ಅದು ಇದು ಅಂದ್ಕೊಂಡು. ಮತ್ತು ಇವಾಗಲೂ ಕೂಡ ಅಷ್ಟೇ, ಎಲ್ಲೂ ಆಚೆ ಹೋಗ್ತಾ ಇಲ್ಲ, ಎಲ್ಲೂ ಬರ್ತಾ ಇಲ್ಲ. ಲೈಫ್ ಒಂಥರ ಬೋರೇ ಆಗ್ತಾ ಇದೆ. ಮತ್ತು ಏನೂ ಅನಿಸ್ತಿಲ್ಲ ಲೈಫ್ ಇಷ್ಟೇನಾ ಅಂತ. ಲೈಕ್ ಎದೋಳು ಬೆಳಗ್ಗೆ ಅದು ಇದು ಮಾಡು, ಮಗುನ ನೋಡು, ಅಷ್ಟೇ ಆಗೋಗಿತ್ತು. ಬಟ್ ಈ ಚೇಂಜ್ ಓವರ್ ಬೇಕಾಗಿತ್ತು. ಒನ್ ಡೇ ಆದ್ರೂ ಒಂದು ಸ್ವಲ್ಪ ಮೈಂಡ್ ಪೀಸ್ಫುಲ್ ಅಂತ ಅನಿಸ್ತು. ಹರ್ಷಿತಾಗೆ ವೀಡಿಯೋ ಮಾಡೋಕ್ಕೆ ಕೊಟ್ಟೆ. ಫ್ರಂಟ್ ವ್ಯೂ ಅಂತೂ ಆಸಮಾಗಿ ಬಂದಿದೆ. ನಾನಂತೂ ವ್ಲಾಗ್ ಎಡಿಟ್ ಮಾಡ್ತಾ ಇರಬೇಕಾದ್ರೆ ಇದನ್ನು ನೋಡಿದ್ದು. ಮುಂದೆಯಿಂದ ಇದು ಹರ್ಷಿತಾ ಮಾಡಿರೋ ವೀಡಿಯೋ. ಎಷ್ಟೊಂದು ಚೆನ್ನಾಗಿದೆ ಅಂತ ಹೇಳಿದ್ರೆ ಅಷ್ಟೊಂದು ಚೆನ್ನಾಗಿದೆ. ಎಲ್ಲೋ ನಾವೇ ಪಕ್ಷಿಗಳಾಗಿ ಆಕಾಶದವರೆಗೂ ಹಾರೋಗಿ ಎಲ್ಲ ಕ್ಲೌಡ್ಸ್ನ ಟಚ್ ಮಾಡಿಬಿಟ್ಟು ಬರೋಣ ಅನ್ನೋ ಥರ ಒಂದು ಫೀಲಿಂಗ್. ಹೆಂಗಿದೆ ನೋಡಿ ಆ ವ್ಯೂ. ಆ ಕಡೆ ಈ ಕಡೆ ರೋಡು, ಹಸಿರು ಗಿಡಗಳು, ಮಧ್ಯದಲ್ಲಿ ಆಕಾಶ. ಏನೋ ನಾವು ಹೋಗ್ತಾ ಇದ್ದೀವಿ, ಇನ್ನೇನು ಟಚ್ ಮಾಡಿಬಿಡ್ತೀವಿ ಅನ್ನೋ ಒಂದು ಫೀಲಿಂಗ್ ಕೊಡ್ತು. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ನಿಮಗೂ ಈ ವ್ಯೂ ಇಷ್ಟ ಆಯಿತಾ ಅಂತ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಓಕೆನಾ? ಸೊ ಮೈಸೂರಿಗೆ ಹೋಗಿ ಚಾಮುಂಡೇಶ್ವರಿ ದರ್ಶನ ಆಯಿತಾ ಇಲ್ವಾ, ಏನಾಯಿತು ನಮ್ಮ ಕತೆ, ಅದೆಲ್ಲ ಕಂಪ್ಲೀಟ್ ವೀಡಿಯೋ ನೋಡಿ ಗೊತ್ತಾಗುತ್ತೆ. ಮಾತ್ರ ಒಂದು ವರ್ತ್ ಅಂದರೆ ಬ್ಯಾಂಗ್ಳೂರು ಟು ಮೈಸೂರಲ್ಲಿ ಯಾವುದೇ ಏನು ಒಂಥರ ಗಿಜಿ ಇಲ್ದಿರೆ ನೀಟಾಗಿ ಮಾಡಿರೋ ರೋಡ್ಗಳಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ನಮ್ಮ ಪೊಲಿಟಿಷಿಯನ್ಸ್ಗಳಿಗೆ ಹೇಳಬೇಕು, ಗವರ್ನಮೆಂಟ್ಗೆ ಹೇಳಬೇಕು ಅಂತ ಇಷ್ಟಪಡ್ತೀನಿ. ಯಾಕಂದರೆ ಇದೊಂದು ಒಳ್ಳೇದು ಆಗಿದೆ, ಓಕೆನಾ? ಹಾಗೇ ಇಲ್ಲ ಯಾವುದು ಎಲ್ಲನೂ ಏನೂ ಕೆಲಸಗಳೇ ಆಗಿಲ್ಲ ಅಂತ ಹೇಳೋಕ್ಕಾಗಲ್ಲ. ಇದೊಂದು ನಿಜವಾಗ್ಲೂ ಒಳ್ಳೆಯದಾಗಿದೆ, ಈಸಿ ವೇ ಅಂತ ಹೇಳ್ಬೋದು ಆ ಥರ ಒಂದು. ಬಟ್ ಕೆಂಗೇರಿವರೆಗೂ ಸಿಕ್ಕಾಪಟ್ಟೆ ಟ್ರಾಫಿಕ್ ಇರುತ್ತೆ. ಅದು ದಾಟಿದ ಮೇಲೆ ನಮಗಂತೂ ಆರಾಮ್ ಅನಿಸುತ್ತೆ ಮೈಸೂರಿಗೆ ಹೋಗೋಕ್ಕೆ. ಡ್ರೈವ್ ಮಾಡ್ತಿರೋರ್ಗೂ ಲೈಕ್ ಎಂಜಾಯ್ ಮಾಡ್ಕೊಂಡು ಡ್ರೈವ್ ಮಾಡ್ತಾರೆ. ಹಾಗೆ ಆ ಕಡೆ ಈ ಕಡೆ ನೋಡ್ತಿದ್ರೆ ನಿಮಗೆ ತೆಂಗಿನಕಾಯಿ ಮರ ಕಾಣಿಸ್ತಿದೆ ಅಲ್ವಾ, ಅದೆಲ್ಲ ಒಣಗೋಗಿದೆ ಅಲ್ವಾ. ಏಕೋ ಒಂಥರ ಬೇಜಾರಾಗ್ತಾಯಿತ್ತು ನನಗೂ ಅದನ್ನು ನೋಡಿ. ತುಂಬ ದಿವಸ ಆದಮೇಲೆ ತೆಂಗಿನಕಾಯಿ ಮರ ಒಣಗೋಗಿರೋದನ್ನ ನೋಡ್ತಾ ಇದ್ದೀನಿ. ಬಿಕಾಸ್ ಆಫ್ ಮಳೆ ಇಲ್ಲದೆ ಇದ್ದಿದ್ದ ಕಾರಣ ಹಂಗಾಗಿದೆ. ಇವಾಗ ಇತ್ತೀಚೆಗೆ ಮಳೆ ಸ್ಟಾರ್ಟ್ ಆಗಿರೋದ್ರಿಂದ ನೋಡೋಣ ಎಲ್ಲ ಸುಧಾರಿಸ್ಕೊಳ್ಳುತ್ತೇನೋ ಅಂತ. ಬಟ್ ತುಂಬ ತೆಂಗಿನಕಾಯಿ ಮರಗಳು ಒಣಗೋಗಿತ್ತು. ಅದೇನಾಗುತ್ತೋ ಗೊತ್ತಿಲ್ಲ. ಪಾಪ ರೈತರ ಕತೆ ಅಷ್ಟೇ ಅಲ್ವಾ, ಮಳೆ ಬೆಲೆ ಡಿಪೆಂಡೆಡ್. ಮಳೆ ಇದ್ದ ಕಡೆ ಬೆಳೆ ಚೆನ್ನಾಗಿರುತ್ತೆ, ಮಳೆ ಓವರ್ ಆಗಿದ್ರೂ ಕಷ್ಟ, ಕಮ್ಮಿ ಇದ್ದರೂ ಕಷ್ಟ, ಏನೂ ಮಾಡೋಕ್ಕಾಗಲ್ಲ. ಸೊ ನಾವಿಲ್ಲಿಂದ ಸ್ಟಾರ್ಟಪ್ ಆದ್ವಿ. ಸೊ ಇನ್ನೇನು ಆಲ್ಮೋಸ್ಟ್ 5 ಗಂಟೆ ಅನಿಸುತ್ತೆ, 5 ಗಂಟೆ ಆಗಿತ್ತು. ಲಿಟ್ರಲಿ ಅದು 3 ಅವರ್ಸ್ ಅಷ್ಟು ಫಾಸ್ಟಾಗಿ ಬಂದರು, ಅಂದರೆ ಅಷ್ಟೊಂದು ಫಾಸ್ಟಾಗಿ ಬಂದ್ರೂ 3 ಅವರ್ಸ್ ಮೇಲೆ ಆಯಿತು ನಾವು ಮೈಸೂರು ತಲುಪೋದಕ್ಕೆ. ಸೊ ಅಲ್ಲಿ ಹೋದ್ಮೇಲೆ ನಾನು ನಿಮಗೆ ಹಂಗೆ ವೀಡಿಯೋಸ್ ಹಾಕ್ತೀನಿ ನೋಡಿ. ಸೊ ಬೆಟ್ಟದ ದಾರಿ ಸಿಕ್ಕೇ ಬಿಟ್ಟು ಚೆನ್ನಾಗಿ ಇದು ಬರುತ್ತೆ ಹೇಳ್ತೀರಲ್ಲ, ಸೊ ಅದೇ. ಸೊ ಸ್ವಲ್ಪ ಕರ್ವ್ಸ್ ಇತ್ತು, ತುಂಬ ಕರ್ವ್ಸ್ ಅಂತ ಏನು ಅನಿಸಿಲ್ಲ. ಬಟ್ ವ್ಯೂ ಅಂತೂ ತುಂಬ ಚೆನ್ನಾಗಿತ್ತು. ಒಂದೊಂದು ಕಡೆ ನಾನು ವೀಡಿಯೋ ಮಾಡೋದೇ ಮರ್ತೋಗ್ಬಿಟ್ಟೆ. ಈ ಕಡೆಯಿಂದ ಫುಲ್ ಸಿಟಿ, ಮೈಸೂರು ಸಿಟಿ ಕಾಣಿಸೋ ಥರ, ಅಂದರೆ ಫುಲ್ ಮನೆಗಳು ಎಲ್ಲ ಆಲ್ಮೋಸ್ಟ್ ಆಲ್. ಇನ್ನೇನು ಸಂಜೆ ಆಗ್ತಿತ್ತಲ್ವ, ಸೊ ಅದಕ್ಕೋಸ್ಕರ ಚೆನ್ನಾಗಿ ಎಲ್ಲ ಬ್ರೈಟಾಗಿ ಅನಿಸ್ತಾ ಇತ್ತು. ಸೊ ಚೆನ್ನಾಗಿ ಅನ್ನಿಸ್ತು. ಮುಂದೆ ಗೌರ್ನಮೆಂಟ್ ಬಸ್ ಬೇರೆ, BMTC ಬಸ್ಸು ಫುಲ್ ಹವಾ ಮುಂದೆ ಬರ್ತಾನೆ ಇತ್ತು. ಮುಂದೆ ಅಂದರೆ ವೀಡಿಯೋ ಮಾಡಿದ್ರೆ ಬರೀ ಬಸ್ಸೇ ಕಾಣಿಸುತ್ತೆ, ಅದಕ್ಕೆ ಸೈಡಿಂದನೇ ವ್ಯೂ ಮಾಡಿದೆ. ಇನ್ನು ಏನೇನೋ ಕನ್ಸ್ಟ್ರಕ್ಷನ್ಸ್ ಎಲ್ಲ ಮಾಡ್ತಿದ್ರು, ಹೊಡೆದಾಕ್ಬಿಟ್ಟು ಹೊಸ್ದಾಗೇನೋ ಕಟ್ತಿದ್ದಾರೆ ಸೈಡ್. ಅದು ಏನಂತಾರೆ
ಇದ್ರ ಥರ ಕಾಂಪೌಂಡ್ ಥರ ಮಾಡ್ತಾರಲ್ವ, ಅದನ್ನು ಇನ್ನೂ ಹೈಟ್ ಎಲ್ಲ ಮಾಡಿ ಮಾಡ್ತಾಯಿದ್ರು. ಆದರೂ ತುಂಬ ಜನಗಳು ಅಲ್ಲಿ ಕಾರ್ನರ್ಸ್ ಅಂದರೆ ತುದಿಯಲ್ಲೆಲ್ಲ ನಿಂತ್ಕೊಂಡು ಫೋಟೋಸ್ಗಳು ತೊಗೊಳ್ತಾ ಇದ್ರು. ಅದು ಸಿಕ್ಕಾಪಟ್ಟೆ ರಿಸ್ಕಿ ಅಂತ ಅನಿಸುತ್ತೆ ನೋಡೋಕ್ಕೆ, ಯಾಕಂದರೆ ಜಸ್ಟ್ ಒಂಚೂರು ಕಾಲು ಸ್ಲಿಪ್ ಆದರೂ ಕೂಡ ನಾವು ಕೆಳಗಡೆ ಬಿದ್ದಿರ್ತೀವಿ. ಸೊ ಅದೊಂದು ಸ್ವಲ್ಪ ಭಯ ಅನ್ನಿಸ್ತು. ಯಾವಾಗ ಚೇಂಜ್ ಆಗ್ತೀರಾ ಅಂತ ಮನಸ್ಸಲ್ಲೇ ಅಂದ್ಕೊಂಡು ಪ್ರಯಾಣನ ಮುಂದುವರಿಸಿದ್ರಿ. ಬಟ್ ಹೋಗೋ ದಾರಿ ಮಾತ್ರ ಆಸಮಾಗಿತ್ತು. ಆದರೆ ಮುಂದೆ ಬಸ್ ಮಾತ್ರ ತುಂಬ ಸಿಕ್ಕಾಪಟ್ಟೆ ಡಿಸ್ಟರ್ಬೆನ್ಸ್ ಮಾಡ್ತಾಯಿತ್ತು. ಅಂದರೆ ಈ ಕಡೆ ಫಾಸ್ಟಾಗಿ ಹೋಗೋಕ್ಕಾಗ್ತಾ ಇರಲಿಲ್ಲ, ಈ ಕಡೆ ಸ್ಲೋ ಆಗಿ ಮಾಡೋಕ್ಕಾಗ್ತಾ ಇರಲಿಲ್ಲ. ಮತ್ತು ವೀಡಿಯೋ ಕೂಡ ಬರೀ ಬಸ್ ಬರ್ತಾಯಿತ್ತು. ಮತ್ತು ಫುಲ್ ಸಣ್ಣ ಇನ್ನೇನು ಮುಳುಗೋ ಸ್ಟೇಜ್ ಅಲ್ವಾ, ಎದುರುಗಡೆನೇ ಬಿಸಿಲು ಹೊಡಿತಾ ಇತ್ತು. ಅದಕ್ಕೋಸ್ಕರ ವೀಡಿಯೋ ಕೂಡ ಅಷ್ಟೊಂದು ಕ್ಲಾರಿಟಿಯಾಗಿ ಚೆನ್ನಾಗಿ ಬರಲಿಲ್ಲ. ಆದರೆ ಎಷ್ಟಾಗುತ್ತೋ ಅಷ್ಟು ನಾನು ಕ್ಯಾಪ್ಚರ್ ಮಾಡಿದ್ದೀನಿ. ಹೋಪ್ ನಿಮಗೆ ಅರ್ಥ ಆಗುತ್ತೆ ಅಂತ ಅಂದ್ಕೊತೀನಿ. ಸೊ ಇನ್ನೇನು ರೀಚ್ ಆದ್ರಿ. ಆಮೇಲೆ ಇವಾಗ ಹೊಸ್ದಾಗಿ ಕಾರ್ ಪಾರ್ಕಿಂಗ್ ಆ ಥರ ಎಲ್ಲ ಮಾಡಿದ್ದಾರೆ. ಅಂದರೆ ಹೊಸ್ದಾಗಿ ಅಂದರೆ ವರ್ಷ ಆಗಿದೆಯೋ ಗೊತ್ತಿಲ್ಲ ನನಗೂ. ನಾನಂತೂ ಹೋಗಿ ಅಲ್ಲಿ ಆಲ್ಮೋಸ್ಟ್ ಒಂದು 10 ವರ್ಷ ಮೇಲೆ ಆಗಿದೆ. ಸೊ ಮೈಸೂರು ಚಾಮುಂಡೇಶ್ವರಿ ಟೆಂಪಲ್ಗೆ ಯಾರ್ಯಾರು ಅವಾಗವಾಗ ವಿಸಿಟ್ ಮಾಡ್ತಾ ಇರ್ತೀರೋ ಅವರು ಹೇಳಿ, ಇದು ಹೊಸ್ದಾಗಿ ಮಾಡಿರೋದಾ ಇಲ್ಲ 10 ವರ್ಷದ ಹಿಂದೆನೇ ಮಾಡಿದ್ದಾರೆ ಏನು ಅಂತ. ಬಟ್ 10 ವರ್ಷದಿಂದ ಇದೆಲ್ಲ ಇರಲಿಲ್ಲ, ಇವಾಗ ಹೊಸ್ದಾಗಿ ಈ ಥರ ಎಲ್ಲ ಮಾಡಿದ್ದಾರೆ ಅಂತ ನಾನು ಹೇಳ್ತಿರೋದು. ಆಮೇಲೆ ಕಮೆಂಟ್ ಸೆಕ್ಷನಲ್ಲಿ ಹೊಸದೇನಲ್ಲ ಪೂಜಾ, ಇದು ಹಳೇದೇ ಅಂತ ಹಾಕಬೇಡಿ, ಯಾಕೆಂದರೆ ನಾನು 10 ವರ್ಷದ ಹಿಂದಿನ ಮಾತು ಹೇಳ್ತಾ ಇದ್ದೀನಿ ಅಷ್ಟೇ, ಓಕೆನಾ. ಸೊ ಕಾರ್ ಪಾರ್ಕಿಂಗ್ ಕೂಡ ಸಿಕ್ಕಾಪಟ್ಟೆ ರಶ್ ಇತ್ತು. ಏನು ಇಷ್ಟೊಂದು ಜನ ಆವಾಗ ಅಂದ್ಕೊಂಡ್ರಿ, ಓ ಸಂಡೇ ಮಂಡೇ ಆ ಥರ ಸಿಕ್ಕಿದೆ ಅಲ್ವಾ, 2 days ಪ್ರಾಬಬ್ಲಿ ಬಂದಿದ್ದಾರೆ ಅಂತ ಹೋಗಿ. ಸೊ ಫೈನಲ್ ಆಗಿ ಕಾರ್ ಪಾರ್ಕಿಂಗ್ ಸಿಕ್ತು. ಕಾರ್ ಪಾರ್ಕಿಂಗ್ ಸಿಕ್ತಾದ್ಮೇಲೆ ಸ್ಟಾಪ್ ಮಾಡಿ ಹಂಗೆ ವೀಡಿಯೋ ಕಂಟಿನ್ಯೂ ಮಾಡಿದೆ. ನಮ್ಮ ಪಾಪು ಅಂತೂ ನಮ್ಮ ಅಕ್ಕನ ಅಂದರೆ ಲೈಕ್ ಪುಷ್ಪ ಅಕ್ಕನ ಹಿಡ್ಕೊಂಡ್ಬಿಟ್ಟಿದ್ದಾನೆ. ಸೊ ಅವನಂತೂ ನಮಗೆ ತೊಂದರೆ ಕೊಡಲ್ಲ, ಸೀರಿಯಸ್ಸಾಗಿ ಹೇಳ್ತೀನಿ. ನನ್ನ ಪಾಪು ಅಷ್ಟೊಂದು ತೊಂದರೆ ಕೊಡಲ್ಲ. ಒಂದು ಸ್ವಲ್ಪ ಅಂದರೆ ಲೈಕ್ ಅರ್ಥ ಮಾಡಿಕೊಂಡು ಅವನ ಜೊತೆ ಇದ್ಬಿಟ್ರೆ ಸಾಕು, ಆರಾಮಾಗಿ ಇದ್ಬಿಡ್ತಾನೆ. ಹೊಸೊಬ್ರು ಕಂಡ್ರೆ ಒಂಚೂರು ಕೀಕಿ ಅಂತಾನಷ್ಟೇ, ಆದರೂ ಅವ್ರಿಗೆ ಕಾರು ಬೈಕು ಈ ಥರ ಏನಾದರೂ ತೋರಿಸಿದ್ರೆ ಆರಾಮಾಗಿ ಇದ್ಬಿಡ್ತಾನೆ, ಏನು ಅಷ್ಟೊಂದು ಆಟ ಎಲ್ಲ ಮಾಡಲ್ಲ. ಸೊ ಚೆನ್ನಾಗಿ ಒಂದು ನಿದ್ದೆ ಮಾಡಿ ಎದ್ದ ನನ್ನ ಮಗ ಕಾರಲ್ಲಿ. ನಾರ್ಮಲಿ 1 hour ಮಲ್ಕೊಂಡಿರ್ತಾನೆ, ಮಲಗಿಬಿಟ್ಟು ಎದ್ದ. ಸೊ ಹರ್ಷಿತನ ಮೇಲೆ ಮಲ್ಕೊಂಡ್ಬಿಟ್ಟಿದ್ದ. ಇನ್ನು ಎತ್ಕೊಳ್ಳೋಕೆ ಹೋದರೆ ಅಳ್ತಿದ್ದ. ಹರ್ಷಿತಾನೇ ಮಲಗಿಸ್ಕೊಂಡು ಕರ್ಕೊಂಬಂದ್ಲು. ಸೊ ಹಾಗೆ ನಾವು ಕಾರ್ ಪಾರ್ಕಿಂಗ್ ಎಲ್ಲಿ ನಿಲ್ಸಿದ್ದೀವಿ ಏನು ಎತ್ತ ಅಂತ ನೋಡಿಕೊಂಡು ಹಂಗೆ ವೇಟು ದೇವಸ್ಥಾನ ದರ್ಶನ ಹೆಂಗೆ ಹೋಗೋದು ಅಂತ ಅದನ್ನು ಕೂಡ ನೋಡ್ಕೊತಾ ಇದ್ದೀವಿ. ಅಲ್ಲಿ ದೇವಸ್ಥಾನಕ್ಕೆ ದಾರಿ ಮೇಲೆ ಮಾಮ ಇಲ್ಲಿದೆ ಕುಡಿಯೋಣ ನೋಡಿ. ಸೊ ಅಲ್ಲೇ ಕೊಬ್ಬಿನ ಜ್ಯೂಸ್ ಮಾಡ್ತಾಯಿದ್ರು, ಅದನ್ನು ಕುಡ್ಕೊಂಡು ಹಾಗೆ ಮೇಲೆ ಹೋಗೋಕ್ಕೆ ಸ್ಟಾರ್ಟ್ ಮಾಡಿದ್ರಿ. ಅಲ್ಲೇ ಬೋರ್ಡ್ ಹಾಕಿರ್ತಾರೆ ಯಾವ ಕಡೆ ಹೋಗೋದು ಅಂತ. ಸೊ ಅದನ್ನು ನೋಡಿಕೊಂಡು ಜರ್ನಿ ಸ್ಟಾರ್ಟ್ ಮಾಡಿದ್ರಿ. ಅಶು ಅಮ್ಮ, ಈ ಮೈಸೂರಿನ ತಾನೇ ನಮಗೆ ಇದು ತಂದ್ಕೊಟ್ಟಿದ್ದು ಕಾರ್, ಹುಟ್ಟು ಕಾರಕ. ಅಕ್ಕ ಸಿಗೋಸ್ ಬೇಡ, ಪಾಪಗೊಂದು ತಗೋಬೇಕು, ಕಮ್ಮಿ ಇದೆ ಒಂದು 5 ಆಲ್ರೆಡಿ ಬೇಡ, ಸುಮ್ಮನೆ ವೇಸ್ಟ್ ಮಾಡಬೇಡಲ್ಲ ಅಕ್ಕ. ಅಶು ಅಶು ನಿನ್ನ ಕಾಲಿಗೆ ಅಶು ತಪ್ಪಿಲ್ಲ ನೋಡು. ಅಶು ಇದೆಲ್ಲ ಎಷ್ಟಾಗ್ತಾರೆ ಮಾಮ ನೋಡಷ್ಟು ನೀನು ಇಟ್ಕೊಂತ್ಯಾ ಆಗಿನ ಮದುವೆ ಆಗಿಲ್ಲ ಅನ್ಸುತ್ತೆ ಮಾಮಂಗೆ. ಅಶು ಗೊತ್ತಾಗ ಅಶು ಡ್ರಿಂಕ್
ನೋಡ್ತಾ ನೋಡು ತೋರ್ಸಲ್ಲ ಏನಿಲ್ಲ ನಟರಾಜ ತಗೊಳ್ಳ ಅಷ್ಟೇ ನಟರಾಜ ತಗೊಳ್ಳ ಹಿಂಗಾಗಿ ಆನ್ ಮಾಡು ವಿಡಿಯೋ ಸ್ವಲ್ಪ ಫಾಸ್ಟ್ ಫಾರ್ವರ್ಡ್ ಮಾಡಿದ್ರೆ, ಯಾಕೆ ಅಂತ ಹೇಳಿದ್ರೆ ಸುತ್ತಮುತ್ತ ಮಕ್ಕಳನ್ನ ಕರ್ಕೊಂಡೋದ್ರೆ ಸಿಕ್ಕಾಪಟ್ಟೆ ಹುಷಾರಾಗಿರಿ, ಆಟ ಮಾಡೇ ಮಾಡ್ತಾರೆ. ಅಷ್ಟೊಂದು ಟಾಯ್ಸ್ಗಳು ಮತ್ತು ಹುಡುಗಿರ್ಗಂತೂ ಸಿಕ್ಕಾಪಟ್ಟೆ ಒಡವೆಗಳು, ಡ್ರೆಸ್ಗಳು, ಇಯರಿಂಗ್ಸು, ಜ್ಯುವೆಲ್ರೀಸ್ ಎಲ್ಲ ಸಿಕ್ಕಾಪಟ್ಟೆ ಸಕ್ಕತ್ತಾಗಿತ್ತು. ಬ್ಯಾಗ್ಸು, ಟಾಯ್ಸ್ ಎಲ್ಲ ಅಟ್ರಾಕ್ಟಿವ್ ಆಗಿದೆ. ಸೊ ಮುಂದೆ ಬಂದುಬಿಟ್ಟು ನನ್ನ ಮಗನೂ ನೋಡ್ತಾ ಇದ್ದ, ಬಟ್ ಇನ್ನೂ ಅವನು ಕೇಳೋ ಅಷ್ಟು ಇಲ್ಲ. ಸ್ವಲ್ಪ ತೋರಿಸ್ತಾ ಇದ್ದ ಅಷ್ಟೇ, ಆಟ ಎಲ್ಲ ಮಾಡೋಷ್ಟಿಲ್ಲ ಅವನು. ಇನ್ನು ಗ್ರೋ ಅಪ್ ಆದಮೇಲೆ ಕೇಳ್ಬೋದೇನೋ. ಮುಂದೆ ಬಂದು ಪೂಜೆ ಸಾಮಾನೆಲ್ಲ ಎಷ್ಟೊಂದಿದೆ, ಅದನ್ನೆಲ್ಲ ನೋಡಿಕೊಂಡು ಹಂಗೆ ಮುಂದೆ ಬಂದುಬಿಟ್ಟು ಸ್ಲಿಪ್ಪರ್ ಕೂಡ ಬಿಡೋದಿಲ್ಲೇ. ಸೊ ಅಲ್ಲೂ ಕೂಡ ಅನೌನ್ಸ್ಮೆಂಟ್ ಮಾಡ್ತಾಯಿದ್ರು, ಸ್ಲಿಪ್ಪರ್ನೆಲ್ಲೂ ಅಂಗಡಿ ಹತ್ರ ಬಿಡಬೇಡಿ, ಇಲ್ಲೇ ಬಿಡಿ ಅಂತ. ನಾವು ಕೂಡ ಅಲ್ಲೇ ಬಿಟ್ಬಿಟ್ಟು ಒಳಗಡೆ ಹೋದ್ವಿ. ಒಂದು ನಿಮಿಷ ಏನು ಅಷ್ಟೊಂದು ರಶ್ ಇದೆಯಾ? ಲೈನಲ್ಲೇ ಹೋಗ್ಬೇಕಾ? ಮಳೆ ಮಳೆ ಮಾಮ ಪಾಪು ಕಡೆನೇ ಇದ್ರೆ ಎಲ್ಲರೂ ನಡಿಯಕ್ಕ ಹಿಂಗೆ ಮೆಲ್ಲಕ್ಕೆ ಹೋಗಕ್ಕ. ಇನ್ನೇನು ದರ್ಶನ ಮಾಡೋಕ್ಕೆ ಹೋಗಬೇಕಿತ್ತು. ಸ್ಟಾರ್ಟ್ ಆಯಿತು ಜೋರಾಗಿ ಮಳೆ. ಆ ಕಡೆ ಸನ್ ಕೂಡ ಇದೆ, ಅಂದರೆ ಸೂರ್ಯ ಕೂಡ ಆ ಕಡೆ ಇದ್ದಾನೆ, ಈ ಕಡೆ ಮಳೆ ಕೂಡ ಬಂತು. ಒಂದು ಕಂಟಿನ್ಯೂಸಾಗಿ ಒಂದು 20 ನಿಮಿಷ ಏನೋ ಚೆನ್ನಾಗಿ ಮಳೆ ಬಂತು. ಅಂದರೆ ಒಂದು ಶುಭ ಶಕುನ ಅಂತ ಕೂಡ ಹೇಳ್ತಾರೆ ಮಳೆ ಬರೋದು ದೇವಸ್ಥಾನಕ್ಕೆ ಹೋಗೋ ಟೈಮಲ್ಲಿ. ಎಷ್ಟು ಸೂಪರಾಗಿ ಅಲ್ಲಿ ರೈನ್ಬೋ ಬಂದಿದೆ ನೋಡ್ತಾ, ಫಾರ್ಮ್ ಆಗಿದೆ, ಅದನ್ನೇ ತೋರಿಸ್ತಾ ಇದೆ ನಿಮಗೆ. ಸೊ ದೇವಸ್ಥಾನ ಎದುರುಗಡೆ ಎಲ್ಲ ಒಟ್ಟೊಟ್ಟಿಗೆ ದರ್ಶನ, ಮಳೆ, ಬಿಸಿಲು, ರೈನ್ಬೋ, ದೇವರು ತುಂಬ ಚೆನ್ನಾಗಿ ಅನಿಸ್ತು. ಏನೋ ಒಂಥರ ಪಾಸಿಟಿವ್ ವೈಬ್ಸ್ ಅಂತು. ಹಾಗೆ ಆಚೆಯಿಂದ ಫೋಟೋಸ್ ತೊಗೊತಾ ಇದ್ರಿ. ಆ ಸ್ಪೆಷಲ್ ಎಂಟ್ರಿಗಾದರೂ ಇಲ್ಲಿ ಹೋಗೋಕ್ಕೆ ಹೋದ್ರಿ, ಸಿಕ್ಕಾಪಟ್ಟೆ ರಶ್ಶು ಆಗಲೇ ಇಲ್ಲ ಒಂಚೂರು ಹೋಗೋಕ್ಕೆ. ಅಲ್ಲಿ ನೋಡಿದ್ರೆ 6 ಗಂಟೆ ಲಾಸ್ಟು, ಗೇಟ್ ಲಾಕ್ ಮಾಡಿಬಿಡ್ತಾರೆ ಆ ಕಡೆ ಅಂತ ಹೇಳ್ತಾಯಿದ್ರು. ಏನು ಮಾಡೋದೋ ಗೊತ್ತಿಲ್ದಿರೆ ತಿರ್ಗಾ ವಾಪಸ್ ಬಂದ್ರಿ. ನಾವು ಅದೇ ತಪ್ಪು ಮಾಡಿದ್ರೋ ಏನೋ ಗೊತ್ತಿಲ್ಲ. ವಾಪಸ್ ಬಂದಮೇಲೆ ತಿರ್ಗಾ ಆ ಕಡೆನೂ ಕ್ಲೋಸ್ ಮಾಡಿಬಿಟ್ಟಿದ್ರು. ಯಾಕಂದರೆ ಇರೋವ್ರನ್ನೇ ಒಳಗಡೆ ಬಿಡೋ ಅಷ್ಟಕ್ಕೆ ಎಷ್ಟೊತ್ತಾಗುತ್ತೆ, ಅಟ್ಲೀಸ್ಟ್ 1-2-3 ಅವರ್ಸ್ ಆಗುತ್ತೆ. ನಾವು 5 ಗಂಟೆಗೆ ಬಂದಿದ್ದೆ ಸ್ವಲ್ಪ ಮಿಸ್ಟೇಕ್ ಆಯಿತು. ಯಾಕಂದರೆ ಇದು ಪ್ಲ್ಯಾನ್ ಮಾಡಿ ಬಂದಿರಲಿಲ್ಲ ಅಲ್ವಾ, ಸಡನ್ನಾಗಿ ಪ್ಲ್ಯಾನ್ ಮಾಡಿ ಬಂದಿದ್ದರಿಂದ ನಮಗೆ ಗೊತ್ತಾಗಲಿಲ್ಲ. ತುಂಬ ಹೊತ್ತು ಅಲ್ಲಿ ಕಾದಿ ಆಮೇಲೆ ವಾಪಸ್ ಹಿಂದೆನೇ ಹೋದ್ರಿ. ಹಿಂದೆ ಎಲ್ಲ ಸುತ್ತಕೊಂಡು ವಾಪಸ್ ಹೋಗಿ ಸ್ಪೆಷಲ್ ಟಿಕೆಟ್ ಆದರೂ ತೊಗೊಳ್ಳೋಣ ಅಂದರೆ ಅಲ್ಲೂ ಕೂಡ ಕ್ಲೋಸ್, ಅಲ್ಲಿ ತುಂಬ ರಶ್ ಇತ್ತು, ಅಲ್ಲಿ ಆಗಲೇ ಇಲ್ಲ. ಸರಿ ಇನ್ನೇನು ಮಾಡೋಕ್ಕಾಗುತ್ತೆ ಅಂತ ಆಚೆ ಕಡೆಯಿಂದ ನೋಡಿ ಇವರೆಲ್ಲ ತುಂಬ ಜನ ಅಲ್ಲಿ ಆ್ಯಕ್ಚುಲಿ ದರ್ಶನಗಳು ಸಿಕ್ಕಿರಲಿಲ್ಲ. ಹಾಗೆ ಕೈ ಮುಕ್ಕೊಂಡು ನಮ್ಮ ಬ್ಯಾಡ್ ಲಕ್ ಒಳಗಡೆ ಹೋಗೋಕ್ಕೆ ಆಗಿಲ್ಲ. ಬಟ್ ತುಂಬ ಚೆನ್ನಾಗಿ ವೆಯ್ಟ್ ಎಲ್ಲ ಮಾಡಿ ದೇವ್ರನ್ನ ಎಷ್ಟಾಗುತ್ತೋ ಅಷ್ಟು ಆಚೆಯಿಂದನೇ ಬೇಡ್ಕೊಂಡು ಬಂದಿದ್ದಾಯಿತು. ಸೊ ನೆಕ್ಸ್ಟ್ ಟೈಮ್ ಹೋದರೆ ಸ್ವಲ್ಪ ಪ್ಲ್ಯಾನ್ ಮಾಡಿಕೊಂಡು ಅಂದರೆ ಬೇಗ ಮನೆ ಬಿಟ್ಟು ಹೋಗಿ ದರ್ಶನ ಎಲ್ಲ ಮಾಡಬೇಕು. ಸೊ ಈ ಸಲ ದರ್ಶನ ಮಿಸ್ ಆಯಿತು ಕಡೆಗೂ. ಸೊ ನಾವು ಮುಂದೆಯಿಂದ ಬಂದಿರಲಿಲ್ಲ, ಮಹಿಷಾಸುರ ಅದೇ ಫೋಟೋ ಎಲ್ಲ ತಕ್ಕೊಳ್ಳೋಣ ಅಂದ್ಕೊಂಡು ಮುಂದೆಯಿಂದ ಬಂದಿರಲಿಲ್ಲ, ಸೈಡಿಂದ ಪಾರ್ಕ್ ಬಂದಿದ್ದು.
ಅದಕ್ಕೋಸ್ಕರ ಪಾರ್ಕಿಂಗ್ ಆ ಕಡೆ ಮಾಡಿಬಿಟ್ಟು ಈ ಕಡೆಯಿಂದ ಬಂದು ಹಾಗೆ ಸ್ವಲ್ಪ ಫೋಟೋಸ್ ಎಲ್ಲ ತಕ್ಕೊಂಡು ಹಾಗೆ ಬೇಲ್ಪುರಿ ಚಾಟ್ಸ್ ಅದೇನೇನೋ ತಿನ್ಕೊಂಡು ವಾಪಸ್ ಹೋಗ್ತಾ ಇದ್ದೀವಿ. ವಾಪಸ್ ಹೋಗಬೇಕಾದ್ರೆ ಇನ್ನೊಂದು ಸ್ವಲ್ಪ ಟೈಮ್ ಇದೆ ಅಲ್ವಾ, ನಾವು ಅಟ್ಲೀಸ್ಟ್ ಆ ಕೆಲಸ ಆಗಿಲ್ಲ. ಹರ್ಷಿತಾ ಎಲ್ಲೋ ಹೋಗಬೇಕು ಅಂತ ಕೇಳಿದ್ಲು, ಅವಳಿನ್ನ ಇದುವರೆಗೂ ನೋಡೇ ಇರಲಿಲ್ವಂತೆ. ಮೈಸೂರಲ್ಲಿ ಮಿಸ್ ಮಾಡ್ದಂಗೆ ಇನ್ಯಾವ ಜಾಗ ನೋಡ್ಬೋದು ಮಕ್ಕಳು ತುಂಬ ಆಸೆ ಪಟ್ಟು ಅಂತ ಗೆಸ್ ಮಾಡ್ತಾಯಿರಿ. ನೆಕ್ಸ್ಟ್ ವ್ಲಾಗಲ್ಲಿ ಕಂಪ್ಲೀಟಾಗಿ ಅಪ್ಡೇಟ್ ಮಾಡ್ತೀನಿ ಅದ್ರ ಬಗ್ಗೆ. ಮಾತ್ರ ನಾವು ಹೋಗ್ತಾ ಇದ್ದಿದ್ದು ನೆಕ್ಸ್ಟ್ ನೋಡಿ ಏನು ಸಕ್ಕಾಪಟ್ಟೆ ಸಖತ್ತಾಗಿರೋ ವ್ಯೂ ಇದೆ. ಇದನ್ನು ನಾನು ಹೋಗ್ಬೇಕಾದ್ರೆ ಕ್ಯಾಪ್ಚರ್ ಮಾಡ್ಕೊಳ್ಳೋದು ಮಿಸ್ ಆಯಿತು. ಅದಕ್ಕೆ ಮಾಮ ಕಾರ್ ನಿಲ್ಲಿಸಿ ನನಗೆ ಸ್ವಲ್ಪ ವಿಡಿಯೋ ಮಾಡ್ಕೊಳ್ಳೋಕೆ ಅನುಕೂಲ ಆಗಲಿ ಅಂತ ಅವರು ಕೂಡ ಹೆಲ್ಪ್ ಮಾಡಿ ಸ್ಟಾಪ್ ಮಾಡಿ ನಾನೊಂದು ವಿಡಿಯೋನ ಕ್ಯಾಪ್ಚರ್ ಮಾಡಿಕೊಂಡು ಸ್ವಲ್ಪ ಫೋಟೋಸ್ಗಳನ್ನ ತಕ್ಕೊಂಡು ಎಂಜಾಯ್ ಮಾಡಿಕೊಂಡು ಬಂದ್ರಿ. ಸೊ ಹೋಪ್ ನಿಮಗೆ ಈ ವ್ಲಾಗ್ ಇಷ್ಟ ಆಗುತ್ತೆ ಅಂತ ಅಂದ್ಕೊತೀನಿ. ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫುಲ್ ವ್ಲಾಗ್ ನೋಡಿ ಸಪೋರ್ಟ್ ಮಾಡಿ ಪ್ಲೀಸ್. ಓಕೆನಾ? ಥ್ಯಾಂಕ್ ಯು. ಸಿಗೋಣ ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ. ವಿಡಿಯೋ ಕಂಟಿನ್ಯೂ ಆಗುತ್ತೆ. ಮೈಸೂರು ಜರ್ನಿ ಇವತ್ತಿಗೆ ಮುಗ್ದಿಲ್ಲ, ಈ ವ್ಲಾಗಲ್ಲೇ ಮುಗ್ದಿಲ್ಲ, ಇನ್ನು ವಿಡಿಯೋ ಕಂಟಿನ್ಯೂ ಆಗುತ್ತೆ ಏನೇನು ಮಾಡ್ತೀವಿ ಅಂತ. ಸೊ ಸ್ಟೇ ಟ್ಯೂನ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಲಾಸ್ಟಲ್ಲಿ ಫೋಟೋಸ್ ಅಟ್ಯಾಚ್ ಮಾಡ್ತೀನಿ ನೋಡಿ.